ಸಂಜಯ ಎಷ್ಟು ಒಬ್ಬ ಸಾರಥಿ ಅಂದರೆ ಹೇಗೆ ನಿಮಗೆ ಗೊತ್ತು. ನಾನು ಈಗಾಗಲೇ ಅದನ್ನೇ ಹೇಳ್ತಿರೋದು. ಅವನು ಬ್ರಾಹ್ಮಣನಲ್ಲ ಅಥವಾ ಅವನು ಕ್ಷತ್ರಿಯನಲ್ಲ. ಅವರನ್ನು ಕರೆಯುವುದು ಸೂತರು ಅಂತ. ಸಾರಥಿಗಳನ್ನು ಸಾಮಾನ್ಯವಾಗಿ ಸೂತರು ಅಂತ ಕರೆಯೋದು. ಹಾಗಾಗಿ ಅವನು ಕ್ಷತ್ರಿಯನಲ್ಲ. ಮತ್ತು ಇಷ್ಟೆಲ್ಲದರ ನಡುವೆ ನಾವು ತಿಳಿಯುವ ಯೋಧನಲ್ಲ. ಒಬ್ಬ ರಾಜನಿಗೆ ಪ್ರಮುಖ ಸ್ನೇಹಿತನಾಗಿ ಇನ್ನೊಂದು ರಾಜ್ಯದ ಪ್ರಮುಖ ಯೋಧನಾಗಿಯೋ ರಾಜನಾಗಿಯೋ ಇರುವವನೂ ಅಲ್ಲ. ಯಾವ ನಾವು ತಿಳಿಯುವ ಅರ್ಹತೆಗಳು ಅಂತ ಭಾವಿಸ್ತೇವೆ, ಜಾತಿಯಿಂದ ಕೆಲವು ಅರ್ಹತೆಗಳು, ಯೋಧತ್ವ ಅಥವಾ ಆ ಸಂಪತ್ತಿನ ರಾಜ್ಯ ಕೋಶದ ದೃಷ್ಟಿಯಿಂದ ಇರುವ ಅರ್ಹತೆಗಳು, ಇವು ಯಾವುವೂ ಇಲ್ಲದೆ ನಮ್ಮ ಭಾಷೆಯಲ್ಲೇ ಹೇಳುವುದಾದರೆ ಯಕಶ್ಚಿತ್ ಒಬ್ಬ ಡ್ರೈವರ್. ಭೀಷ್ಮಾಚಾರ್ಯರು ಇಡೀ ಕುಟುಂಬಕ್ಕೆ ಆಚಾರ್ಯರು ಹೇಗೋ, ಸಂಜಯ ಧೃತರಾಷ್ಟ್ರನಿಗೆ ಡ್ರೈವರ್, ಇಡೀ ಕುಟುಂಬಕ್ಕೆ ಡ್ರೈವರ್, ಒಬ್ಬ ಸಾರಥಿ. ಅವ ವಂಶವನ್ನು ನಡೆಸುವ ಭೀಷ್ಮಾಚಾರ್ಯ ಒಬ್ಬ ಡ್ರೈವರ್ ಆದರೆ, ಇಲ್ಲಿ ಸಂಜಯ ಧೃತರಾಷ್ಟ್ರನ ಎಲ್ಲ ಕಾರಣಕ್ಕೂ ಸಾರಥಿ. ಯಾಕೆ ಒಬ್ಬ ಸಾರಥಿಯನ್ನು ಆಯ್ಕೆ ಮಾಡಿದ? ಒಂದು ಬಹಳ ಬಹಳ ಬೇಸಿಕ್ ಕ್ವೆಶ್ಚನ್ ನಾನು ನನಗೆ ಕೇಳಿಕೊಂಡು ಅದಕ್ಕೆ ಉತ್ತರ ಹುಡುಕಿಕೊಂಡು ಹೋದೆ. ಯಾಕೆ ಗೊತ್ತಾ? ಇಡೀ ಭಗವದ್ಗೀತೆ ನಿಮಗೆ ಪ್ರಸ್ತುತ ಆಗುವುದು ಇನ್ಯಾರದ್ದೋ ಮುಖಾಂತರ ಅಲ್ಲ, ಕೃಷ್ಣ ಹೇಳುವುದಲ್ಲ, ನಮಗೆ ಅರ್ಜುನ ಹೇಳುವುದಲ್ಲ ಭಗವದ್ಗೀತೆಯನ್ನು ನಮಗೆ. ನೀವು ಓದುವ ಪರಿಯಿಂದ ನೋಡಿದರೆ ನಿರೂಪಣೆ ಮಾಡುವವರು ಯಾರು ಅಂತ ನೋಡುವುದು ತಾನೇ. ಅದು ಅರ್ಜುನ ಮಾಡುವುದಲ್ಲ, ಅದು ಕೃಷ್ಣ ಮಾಡುವುದಲ್ಲ, ಅದು ಸ್ವತಃ ವೇದವ್ಯಾಸರು ಮಾಡುವುದಲ್ಲ. ಎಲ್ಲಕ್ಕೂ ಮಿಗಿಲಾಗಿ ಸಾಕ್ಷಾತ್ ವೈಶಂಪಾಯನರು ನಮಗೆ ಮಾಡುವುದಲ್ಲ. ಇಡೀ ಭಗವದ್ಗೀತೆ ಇವತ್ತು ನಿಮ್ಮ ಕಂಠದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬೌದ್ಧಿಕತೆಯಲ್ಲಿ ಉಳಿದಿದ್ದರೆ ಅದಕ್ಕೆ ಪ್ರಮುಖ ಕಾರಣ ಸಂಜಯ.